ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಇದನ್ನು ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸ್ತಾ ಇದೆ? ತಿನ್ಬೇಕು ಅನ್ನಿಸ್ತಾ ಇದೆ ಅಲ್ವಾ? ಇದನ್ನು ಹೇಗೆ ಮಾಡೋಂತ ನೋಡೋಣ ಬನ್ನಿ. ಇದು ಹೆಲ್ತಿಯಾಗಿರೋ ವೆಜಿಟೇಬಲ್ ಸಲಾಡ್. ನೆಕ್ಸ್ಟ್ ಒಂದು ಪ್ಯಾನ್ ತಗೊಂಡು ಬಿಸಿ ಆದಮೇಲೆ ಸ್ವೀಟ್ ಕಾರ್ನ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದಮೇಲೆ ಇದನ್ನು ಸೈಡ್ ಇಟ್ಕೊಳ್ಳೋಣ. ಇವಾಗ ಮೊಳಕೆ ಬಂದಿರೋ ಹೆಸರು ಕಾಳು, ಫ್ರೈ ಆಗಿರೋ ಸ್ವೀಟ್ ಕಾರ್ನು, ತುರಿದಿರೋ ಕ್ಯಾರೆಟು, ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ, ಸಣ್ಣದಾಗಿ ಹೆಚ್ಚಿರೋ ಸೌತೆಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ. ನೆಕ್ಸ್ಟ್ ಒಂದು ಬೌಲ್ ತೊಗೊಳ್ಳೋಣ. ಬೌಲ್ ತೊಗೊಂಡು ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಿರೋ ಸ್ವೀಟ್ ಕಾರ್ನ್, ತುರಿದಿರೋ ಕ್ಯಾರೆಟ್, 2 ಸ್ಪೂನು ಹಸಿ ಕೊಬ್ಬರಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ. ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿನ ಉದ್ದುದ್ದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಖಾರ ಜಾಸ್ತಿ ಆದರೆ ಎತ್ತಿಡ್ಕೋಬೋದು ಅಂತ. ನೆಕ್ಸ್ಟು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಚಾಟ್ ಮಸಾಲ, ಪೆಪ್ಪರ್ ಪೌಡ್ರ್ ಯಾವುದೂ ಹಾಕ್ಕೊಂಡಿಲ್ಲ. ಹೀಗೆ ಸಿಂಪಲ್ಲಾಗಿ ಊಟದ ಜೊತೆ ಇರಲಿ ಅಂತ ನಾನು ಬಿಟ್ಟಿದ್ದೀನಿ. ನೋಡಿ, ಇವಾಗ ಕೋಸಂಬರಿ ರೆಡಿ ಇದೆ, ಅಥವಾ ಸಲಾಡ್ ರೆಡಿಯಾಗಿದೆ. ನೆಕ್ಸ್ಟ್ ಈ ಥರ ಡೆಕೋರೇಟಿವ್ಗೆ ಪ್ಲೇಟಿಂಗ್ ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ.